ಆರೋಪಕ್ಕೆ ತುತ್ತಾಗ್ಬಿಟ್ರ ಕನಕಪುರ ಬಂಡೆ. ನಲಪಾಡ್ಗೆ ಅವಕಾಶ ಕೊಟ್ಟು ಗೆದ್ಮೇಲೆ ನಾಮ ಹಾಕಿದ್ರ. ಸಿದ್ದು ವಿರುದ್ಧ ಮಾಡಿದ ಮಸಲತ್ತೆ ಡಿಕೆಗೆ ಮರ್ಮಾಘಾತ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮುಸಲ್ಮಾನರ ಆಕ್ರೋಶಕ್ಕೆ ತುತ್ತಾಗುತ್ತಿದ್ದಾರೆ. ಅಲ್ಪಸಂಖ್ಯಾತ ಸಮುದಾಯದ ಯುವ ಪಡೆ ಡಿಕೆ ವಿರುದ್ಧ ಉರಿದುರಿದು ಬೀಳುತ್ತಿದ್ದಾರೆ. ನಲಪಾಡ್ ಸ್ಪರ್ಧೆಗೆ ಅವಕಾಶ ಕೊಟ್ಟು ಗೆದ್ದ ಮೇಲೆ ನಲಪಾಡ್ಗೆ ನಾಮ ಹಾಕಿದ್ದೇಕೆ ಅಂತ ಪ್ರಶ್ನಿಸುತ್ತಿದೆ. ಸಿದ್ದರಾಮಯ್ಯ ವಿರುದ್ಧ ಡಿಕೆ ಶಿವಕುಮಾರ್ ಮಸಲತ್ತು ಮಾಡೋಕೆ ಹೋಗಿ ಮುಗ್ಗರಿಸಿ ಬಿದ್ದಿದ್ದಾರೆ. ಅಷ್ಟಕ್ಕೂ ಇಲ್ಲಿ ಸಿದ್ದು ಉರುಳಿಸೋಕೆ ಹೋಗಿ ಡಿಕೆ ಮಾಡಿಕೊಂಡ ಡ್ಯಾಮೇಜ್ ಎಂಥದ್ದು ಗೊತ್ತಾ? ಅದನ್ನೇ ತೋರಿಸ್ತೀವಿ. ಅದಕ್ಕೂ ಮುನ್ನ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ. ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಚುನಾವಣೆಯಲ್ಲಿ ಗೆದ್ದು ಸೋತ ನಲಪಾಡ್. ಯೂತ್ ಕಾಂಗ್ರೆಸ್ ಚುನಾವಣೆಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡೋದಕ್ಕೆ ರಾಹುಲ್ ಗಾಂಧಿ ಶ್ರಮಿಸಿದ್ರು. ಆದ್ರೆ ಅಭ್ಯರ್ಥಿಯ ಹಿಂದೆ ಯಾವುದೇ ಹಿರಿಯ ನಾಯಕರ ಪ್ರಭಾವ ಇಲ್ಲದೆ ಚುನಾವಣೆ ಗೆಲ್ಲಬೇಕು ಅನ್ನೋದು ರಾಹುಲ್ ಗಾಂಧಿ ವಾದವಾಗಿತ್ತು. ಇದೇ ಕಾರಣಕ್ಕೆ ಯೂತ್ ಕಾಂಗ್ರೆಸ್ ಅಧ್ಯಕ್ಷರ ಚುನಾವಣೆ ನಡೆದು ಸಾಕಷ್ಟು ದಿನಗಳೇ ಉರುಳಿದ್ರೂ ಫಲಿತಾಂಶ ಪ್ರಕಟಿಸಿರಲಿಲ್ಲ. ಇದೇ ಫೆಬ್ರವರಿ 4ರಂದು ಫಲಿತಾಂಶವು ಹೊರಬಿತ್ತು. ಡಿಕೆ ಶಿವಕುಮಾರ್ ಬೆಂಬಲಿತ ಅಭ್ಯರ್ಥಿ ಮಹಮ್ಮದ್ ನಲಪಾಡ್ 64,203 ಮತಗಳನ್ನು ಗಳಿಸಿದ್ರು. ಆದ್ರೆ ಸಿದ್ದು ಬೆಂಬಲಿತ ರಕ್ಷಾರಾಮಯ್ಯ ಕೇವಲ 57,271 ಮತ ಗಳಿಸಿದ್ರು. ನಲಪಾಡ್ಗಿಂತ 6,932 ಮತ ಕಡಿಮೆ ಇದ್ದಾಗ್ಯೂ ಸಹ ರಕ್ಷಾರಾಮಯ್ಯ ಅವರನ್ನೇ ಕರ್ನಾಟಕದ ಯೂತ್ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ರಾಹುಲ್ ಗಾಂಧಿ ನೇಮಿಸಿದ್ದಾರೆ. ಅಷ್ಟಕ್ಕೂ ಇಂಥದ್ದೊಂದು ನೇಮಕವನ್ನ ಮಾಡಲೇಬೇಕಾಗಿದ್ದು ಯಾಕೆ ಗೊತ್ತಾ? ನಲಪಾಡ್ ವಿರುದ್ಧ ಹಲವು ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿದ್ದವು. ಇದರಾಚೆಗೆ ಸಿದ್ದರಾಮಯ್ಯನವರಿಗಿಂತ ಹೆಚ್ಚೆ ಡಿಕೆ ಶಿವಕುಮಾರ್ ನೆಚ್ಚಿಕೊಂಡಿದ್ದ ನಲಪಾಡ್ ಅಧ್ಯಕ್ಷಗಾದಿ ಏರೋಕೆ ಆಗಲಿಲ್ಲ. ಸ್ಪರ್ಧಿಸೋದಕ್ಕೆ ಅವಕಾಶ ಕೊಟ್ಟಿದ್ದೇಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ? ಹೌದು, ನಲಪಾಡ್ ಮೇಲೆ ಕೇಸ್ ಇರುವುದು ಮೊದಲೇ ಕೆಪಿಸಿಸಿಯವರಿಗೆ ತಿಳಿದಿರಲಿಲ್ಲವೇ? ಈ ಹಿನ್ನೆಲೆಯವರಿಗೆ ಸ್ಪರ್ಧಿಸಲು ಅವಕಾಶವಿಲ್ಲ ಎನ್ನುವ ನಿಯಮವನ್ನು ಚುನಾವಣೆಗೆ ಮೊದಲೇ ಯಾಕೆ ಪ್ರಕಟಿಸಿರಲಿಲ್ಲ? ಗೆದ್ದ ಮೇಲೆ ಅದನ್ನು ತಡೆ ಹಿಡಿದಿದ್ದು ಎಷ್ಟು ಸರಿ ಅಂತ ಅಲ್ಪಸಂಖ್ಯಾತ ಸಮುದಾಯದ ಸಾಕಷ್ಟು ಮಂದಿ ಯುವಕರು ಕೇಳುತ್ತಿದ್ದಾರೆ. ಆದ್ರೆ ಇಂಥದ್ದೊಂದು ಪ್ರಶ್ನೆಯನ್ನು ಮಾಧ್ಯಮಗಳು ಎಂದೋ ಡಿಕೆ ಶಿವಕುಮಾರ್ ಅವರನ್ನ ಕೇಳಿದ್ದವು. ಈ ವೇಳೆ ಡಿಕೆ ಹೇಳಿದ್ದೇನು ಅನ್ನೋದನ್ನ ನೋಡಿದ್ರೆ ಬಂಡೆಯ ಬಂಡವಾಳವೇ ಅರ್ಥವಾಗಿ ಹೋಗುತ್ತದೆ. ನನ್ನ ಮೇಲೂ ಕೇಸಿವೆ, ನಲಪಾಡ್ ಸ್ಪರ್ಧಿಸಿದರೇನು? ಡಿಕೆ ಪ್ರಶ್ನೆ. 2021 ಜನವರಿ 5ರಂದು ಖುದ್ದು ಡಿಕೆ ಶಿವಕುಮಾರ್ ಮಾಧ್ಯಮದವರಿಗೆ ಮರುಪ್ರಶ್ನೆ ಹಾಕಿದ್ದು ಹೀಗೆ: ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ಚುನಾವಣೆ ಕುರಿತಂತೆ ನಲಪಾಡ್ ಮೇಲಿನ ಆರೋಪಗಳ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ್ದ ಕೆಪಿಸಿಸಿ ಅಧ್ಯಕ್ಷ ಡಿಕೆ, ಹುಡುಗರು ತಪ್ಪು ಮಾಡದೆ ಇರ್ತಾರ, ನನ್ನ ಮೇಲೆ ಆರೋಪ ಇಲ್ವಾ ಎಂದು ಮರುಪ್ರಶ್ನೆ ಮಾಡಿದ್ರು. ಮಾಧ್ಯಮಗಳೊಂದಿಗೆ ಮಾತನಾಡಿದ್ದ ಡಿಕೆ ಶಿವಕುಮಾರ್, ನನ್ನ ಮೇಲೆ ಕೇಸ್ಗಳಿಲ್ವಾ? ಇಡಿ ಸಿಬಿಐ ಬಿಡಲಿಲ್ವಾ? ಬಿಜೆಪಿ ಮೇಲೆ ಏನೇನು ಆರೋಪಗಳಿವೆ? ಬಿಜೆಪಿ ಸೇರಿಕೊಂಡ ತಕ್ಷಣ ಗಂಗಾಜಲ ಸ್ನಾನ ಮಾಡಿದಂಗೆ ಎಂದು ಹೇಳಿಕೆ ನೀಡಿದ್ರು. ಅಷ್ಟಕ್ಕೂ ಡಿಕೆ ಶಿವಕುಮಾರ್ ಗೊತ್ತಿದ್ದು ಇಂಥದ್ದೊಂದು ದುಸ್ಸಾಹಸಕ್ಕೆ ಕೈ ಹಾಕಿ ನಲಪಾಡ್ಗೆ ನಾಮ ಹಾಕೋ ಕೆಲಸವನ್ನ ಮಾಡಿದ್ದೇಕೆ ಗೊತ್ತಾ? ಸಿದ್ದರಾಮಯ್ಯನವರಿಗೆ ಕಪ್ಪು ಮಸಿ ಬಳಿಯೋದಕ್ಕೆ. ಸಿದ್ದರಾಮಯ್ಯ ವಿರುದ್ಧ ಮುಸಲ್ಮಾನರನ್ನ ಎತ್ತಿ ಕಟ್ಟುವ ಪ್ಲಾನ್. ಡಿಕೆ ಶಿವಕುಮಾರ್ ಮೊದಲಿಗೆ ತಮ್ಮ ಶಿಷ್ಯ ಮಿಥುನ್ ರೈ ಗೆಲ್ಲಿಸಿಕೊಳ್ಳುವ ತವಕದಲ್ಲಿದ್ರು. ಒಂದು ಹಂತದಲ್ಲಿ ಅವಿರೋಧ ಆಯ್ಕೆ ಮಾಡಿಸಿಕೊಳ್ಳುವ ಯೋಜನೆಯನ್ನು ರೂಪಿಸಿದ್ರು. ಇದೇ ಸಂದರ್ಭವೇ ಸಿದ್ದರಾಮಯ್ಯ ಯೂತ್ ಕಾಂಗ್ರೆಸ್ ಅಧ್ಯಕ್ಷರ ಚುನಾವಣೆಯನ್ನು ಗಂಭೀರವಾಗಿ ತೆಗೆದುಕೊಂಡ್ರು. ಯಾವಾಗ ಸಿದ್ದು ಅಲರ್ಟ್ ಆದ್ರೋ ಆ ಕ್ಷಣವೇ ಡಿಕೆ ಮಿಥುನ್ ರೈ ಅವರನ್ನು ಕಣದಿಂದ ಹಿಂದೆ ಸರಿಯುವಂತೆ ಮಾಡಿದ್ರು. ಅಷ್ಟೇ ಅಲ್ಲ, ತಮ್ಮ ಒಲವು ನಲಪಾಡ್ಗಿದೆ ಅನ್ನೋ ಸಂದೇಶವನ್ನು ಪರೋಕ್ಷವಾಗಿ ನೀಡಿದ್ರು.
ಖುದ್ದು ಸಿದ್ದರಾಮಯ್ಯನವರೇ ನಲಪಾಡ್ ಕರೆದು, ನೋಡಪ್ಪ, ನಿನ್ನ ಮೇಲೆ ಕೇಸ್ಗಳಿವೆ, ಚುನಾವಣೆಯಲ್ಲಿ ಸ್ಪರ್ಧಿಸಿದ ಮೇಲೂ ಒಂದಷ್ಟು ಮಾನದಂಡಗಳ ಲೆಕ್ಕದಲ್ಲಿ ನಿನಗೆ ಅನ್ಯಾಯವಾಗಬಹುದು, ಈಗಲೇ ಜಾಗೃತೆಯಿಂದ ಎಲ್ಲ ಸಂಗತಿಗಳನ್ನ ಅರಿತುಕೊಂಡು ಅಖಾಡಕ್ಕೆ ಇಳಿ ಅಂತಲೂ ನಲಪಾಡ್ ಹಾಗೂ ಅವರ ತಂದೆ ಎನ್.ಎ. ಹ್ಯಾರಿಸ್ಗೆ ಹೇಳಿದರು ಎನ್ನಲಾಗುತ್ತಿದೆ. ಖುದ್ದು ಸಿದ್ದು ಇಂಥದ್ದೊಂದು ಸಲಹೆ ನೀಡಿದ ಬಳಿಕವೇ ಡಿ.ಕೆ. ಶಿವಕುಮಾರ್ ನಮ್ಮ ಮೇಲೂ ಕೇಸಿವೆ ಅನ್ನೋ ಮೂಲಕ ನಲಪಾಡ್ ಸ್ಪರ್ಧೆಗೆ ಅವಕಾಶ ನೀಡಿದ್ದು. ಸಿದ್ದು ನೀಡಿದ ಸಲಹೆಯನ್ನೇ ಅಸ್ತ್ರವಾಗಿಸಿಕೊಂಡು ಮುಸಲ್ಮಾನರು ಸಿದ್ದರಾಮಯ್ಯರನ್ನ ದ್ವೇಷಿಸುವಂತೆ ಮಾಡಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಡಿ.ಕೆ. ಸಂಚು ರೂಪಿಸಿದ್ರು ಎನ್ನಲಾಗುತ್ತಿದೆ. ಇದೇ ಕಾರಣಕ್ಕೋ ಏನೋ ಡಿ.ಕೆ. ತಪ್ಪು ತಿದ್ದಿಕೊಳ್ಳುವುದಕ್ಕೂ ಹೊಸ ವ್ಯೂಹ ಹೆಣೆದಿದ್ದಾರೆ. ಆಕ್ರೋಶದಿಂದ ತಪ್ಪಿಸಿಕೊಳ್ಳೋಕೆ ಮತ್ತೊಂದು ಹುದ್ದೆ ಸೃಷ್ಟಿ. ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಗೆದ್ದು ಸೋತ ಮಹಮ್ಮದ್ ನಲಪಾಡ್ಗೆ ಪಟ್ಟಾಭಿಷೇಕ ಕಟ್ಟಲು ತೆರೆಮರೆಯ ಪ್ರಯತ್ನ ನಡೆಯುತ್ತಿದೆಯಾ ಎಂಬ ಪ್ರಶ್ನೆ ಇದೀಗ ಎದ್ದಿದೆ. ರಾಜ್ಯ ಯುವ ಕಾಂಗ್ರೆಸ್ ಪಟ್ಟ ಕಳೆದುಕೊಂಡ ನಲಪಾಡ್ ಬೆನ್ನಿಗೆ ಡಿ.ಕೆ. ಸಹೋದರರು ನಿಂತಿದ್ದಾರೆ ಎಂಬ ಮಾಹಿತಿ ಮೂಲಗಳಿಂದ ಲಭ್ಯವಾಗಿದೆ. ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಅವಕಾಶ ಕಳೆದುಕೊಂಡ ನಲಪಾಡ್ ಪರವಾಗಿ ದೆಹಲಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ನಡೆಸುತ್ತಿದ್ದಾರೆ ಎಂದು ತಿಳಿದು ಬಂದಿದೆ. ಚುನಾವಣೆಯಲ್ಲಿ ಗೆದ್ದರೂ ಕ್ರಿಮಿನಲ್ ಹಿನ್ನೆಲೆಯ ಕಾರಣಕ್ಕೆ ಯುವ ಕಾಂಗ್ರೆಸ್ ಅಧ್ಯಕ್ಷ ಪಟ್ಟವನ್ನು ಮೊಹಮ್ಮದ್ ನಲಪಾಡ್ ಕಳೆದುಕೊಂಡಿದ್ದಾರೆ. ನಲಪಾಡ್ಗಾಗಿ ಹೊಸ ಹುದ್ದೆ ಸೃಷ್ಟಿಗೆ ಡಿ.ಕೆ. ಶಿವಕುಮಾರ್ ಹಾಗೂ ಡಿ.ಕೆ. ಸುರೇಶ್ ಕಸರತ್ತು ನಡೆಸಿದ್ದಾರೆ. ಯುವ ಕಾಂಗ್ರೆಸ್ ಕಾರ್ಯಾಧ್ಯಕ್ಷನಾಗಿ ನಲಪಾಡ್ ನೇಮಕಕ್ಕೆ ಡಿ.ಕೆ. ಸಹೋದರರು ಯತ್ನ ನಡೆಸಿದ್ದಾರೆ. ಚುನಾವಣೆಯಲ್ಲಿ ಗೆದ್ದರೂ ಯುವ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ವಂಚಿತನಾಗಿರುವುದರಿಂದ ನಲಪಾಡ್ಗೆ ಕಾರ್ಯಾಧ್ಯಕ್ಷ ಸ್ಥಾನ ಸೃಷ್ಟಿ ಆಗಲೇಬೇಕು ಎಂದು ಡಿ.ಕೆ.ಶಿ ಪಟ್ಟು ಹಿಡಿದಿದ್ದಾರೆ. ಅವತ್ತೇ ನಲಪಾಡ್ ಸ್ಪರ್ಧಿಸುವುದಕ್ಕೆ ಅವಕಾಶ ನೀಡುವ ಬದಲು ಬೇರೊಂದು ಹುದ್ದೆಯನ್ನೇ ಸೃಷ್ಟಿಸಿಕೊಡುವ ಕೆಲಸವನ್ನು ಡಿ.ಕೆ. ಮಾಡಬಹುದಿತ್ತು. ಆದರೆ ಸಿದ್ದರಾಮಯ್ಯ ಬಣವನ್ನ ವಿರೋಧಿಸೋದಕ್ಕೆ ಅಂತಲೇ ಡಿ.ಕೆ. ಮಾಡಿಕೊಂಡ ಎಡವಟ್ಟು ಇದೀಗ ಬಂಡೆಗೆ ಸಿಡಿಗುಂಡಾಗಿದೆ. ಒಂದು ವೇಳೆ ನಲಪಾಡ್ ಯುವ ಕಾರ್ಯಾಧ್ಯಕ್ಷ ಆಗಬೇಕು ಅಂದ್ರೂ ಸಿದ್ದರಾಮಯ್ಯ ಬೆಂಬಲ ಬೇಕೇ ಬೇಕು. ಈ ಕ್ಷಣಕ್ಕೂ ಸಿದ್ದು ನಲಪಾಡ್ ಪರವಾಗಿ ಯೋಚಿಸುತ್ತಾರೆ. ಆದರೆ ನಲಪಾಡ್ ಮೇಲಿರೋ ಕೇಸ್ಗಳ ಕಾರಣಕ್ಕೆ ನಲಪಾಡ್ಗೆ ಅನ್ಯಾಯವಾಗಿದೆ. ಡಿ.ಕೆ. ಅವತ್ತೇ ಸರಿಯಾಗಿ ಯೋಚಿಸಿದ್ರೆ ನಲಪಾಡ್ಗೆ ಇಂಥ ಸ್ಥಿತಿಯೇ ಬರುತ್ತಿರಲಿಲ್ಲ. ಸಿದ್ದು ವಿರುದ್ಧ ಯಾರಾದರೂ ಗೆಲ್ಲೋಕ್ಕಾಗುತ್ತಾ? ಡಿ.ಕೆ. ಮಾಡಿಕೊಂಡ ಎಡವಟ್ಟಿನ ಬಗ್ಗೆ ನೀವೇನಂತೀರಾ? ಕಾಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೆ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.